ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿರುವ ಪ್ರಬಲ ನಾಯಕ, ಪ್ರಬಲ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವನೆಗೆ ಅತಿ ದೊಡ್ಡ ಶಾಕ್ ಬೆಳ್ಳಂಬೆಳಗ್ಗೆ ಎದುರಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಬೆಳಗಾವಿಯಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರ ಭಾವ ಇಡಿ ಅಧಿಕಾರಿಗಳ ದಾಳಿ ಇವತ್ತು ಅದರ ಬಿಸಿ ಅವರಿಗೆ ತಟ್ಟಿದೆಯಂತ. ಪ್ರಮುಖವಾಗಿ ಗೋವಾ ಮತ್ತು ಬೆಂಗಳೂರಿನಿಂದ ಆಗಮಿಸಿರುವ ಇಡಿ ಅಧಿಕಾರಿಗಳು ಬೆಳಗಾವಿಯಲ್ಲಿ ಅವರು ಇರುವಂತಹ ಕಚೇರಿ, ಮನೆ ಎಲ್ಲ ಕಡೆ ಕೂಡ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಇಂಚಿಂಚನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಭಾವನೆಗೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳ ಶಾಕ್. ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ಮನೆ ಮೇಲೆ ಇವತ್ತು ದಾಳಿಯಾಗಿದೆ. ಮಂಜುನಾಥ್ ಮನೆ ಸೇರಿ 6 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದು, ಬೆಳಗಾವಿಯ ದೂರದರ್ಶನ ಕೇಂದ್ರದಲ್ಲಿರುವ ಮಂಜುನಾಥ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗೋವಾ ಮತ್ತು ಬೆಂಗಳೂರಿನಿಂದ ಬಂದಿರುವ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಇಂಚಿಂಚನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಯೂಶಲಿ ಇಡಿ ಅಧಿಕಾರಿಗಳ ದಾಳಿ ಆಗೋದು ಒಂದಷ್ಟು ಖಚಿತ ಮಾಹಿತಿಯನ್ನ ಆಧರಿಸಿ ಬೇರೆ ಬೇರೆ ರೀತಿಯ ಅವ್ಯವಹಾರಗಳು ಕಂಡು ಬಂದಲ್ಲಿ ಈ ರೀತಿ ದಾಳಿ ಆಗುತ್ತೆ. ಅದು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಹೇಳ್ತಾ ಹೋಗ್ತೀನಿ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳ ದಾಳಿಯನ್ನ ಫೇಸ್ ಮಾಡ್ತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಬಹಳ ವರ್ಷಗಳಿಂದ ಹೆಚ್ಚುವರಿ ಆಯುಕ್ತರಾಗಿ ಕೆಲಸ ಮಾಡಿಕೊಂಡಿದ್ರು ಮಂಜುನಾಥ್. ಅವರ ನಿವಾಸ, ಕಚೇರಿ ಸೇರಿ 6 ಕಡೆ ಅವರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಕಿದ್ದಾರೆ. ಗೋವಾ ಮತ್ತು ಬೆಂಗಳೂರಿನಿಂದ ಬಂದಿದ್ದಾರಂತೆ ಇಡಿ ಅಧಿಕಾರಿಗಳು. ಅವರ ನಿವಾಸದಲ್ಲಿ ಸದ್ಯ ದಾಳಿಯಾಗಿದ್ದು ಪರಿಶೀಲನೆ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿ, ಬಟ್ ಎಕ್ಸಾಕ್ಟ್ಲಿ ಯಾವ ಕಾರಣ ಅಂತ ಈಗಲೇ ಹೇಳೋದು ಕಷ್ಟ. ಬಟ್ ಯಾವುದಾದ್ರೂ ಅವ್ಯವಹಾರಗಳು ಆಗಿರೋದು ಕಂಡು ಬಂದಲ್ಲಿ ಆಗುವಂತಹ ದಾಳಿಗಳು, ಈ ಮನಿ ಲಾಂಡ್ರಿಂಗ್ ಇರಬಹುದು ಅಥವಾ ಬಿಟ್ಕಾಯಿನ್ ವಿಚಾರ ಇರಬಹುದು, ಇಂಥ ವಿಚಾರಗಳು ಬೆಳಕಿಗೆ ಬಂದಾಗ ಆಗಾಗ ಇಡಿ ಅಧಿಕಾರಿಗಳು ಸಖತ್ ಆಕ್ಟಿವ್ ಆಗಿಬಿಡ್ತಾರೆ, ದಾಳಿಗಳಾಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಕಾರಣ ಏನು, ಯಾವ ಕಾರಣಕ್ಕೆ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಎನಿವೆ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಗೋವಾ ಮತ್ತು ಬೆಂಗಳೂರಿನಿಂದ ಆಗಮಿಸಿ ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟದ್ದು, ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿ ಸೇರಿ 6 ಕಡೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಎಕ್ಸಾಕ್ಟ್ಲಿ ಏನ್ ಕಾರಣ ಇಡಿ ಅಧಿಕಾರಿಗಳ ದಾಳಿ, ಎಷ್ಟೊತ್ತಿಗಾಯ್ತು, ಏನಾಗ್ತಾ ಇದೆ ಡೆವಲಪ್ಮೆಂಟ್, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಏನಂತಂದ್ರೆ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವ್ರ ಮನೆ ಮೇಲೆ ಇಡಿ ದಾಳಿ ಇರ್ತಕ್ಕಂಥದ್ದು. ಅಂದ್ರೆ 6 ಕಡೆ ಅವರು ಏನು ಬೆಳಗಾವಿ ಆಗಿರ್ಬೋದು, ಮೈಸೂರು ಮತ್ತು ಬೆಂಗಳೂರು, ಅರಸೀಕೆರೆ ಸೇರಿದಂತೆ ಅವ್ರು ಎಲ್ಲಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಅಪಾರ್ಟ್ಮೆಂಟ್ಗಳನ್ನ ಖರೀದಿ ಮಾಡಿದ್ದಾರೆ, ಅವು ಎಲ್ಲವೂ ಕೂಡ ದಾಳಿ ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ನಗರದ ಏನು ಟ್ಯೂಷನ್ ಸೆಂಟರ್ ಇರುವಂತ ಅವ್ರ ಮನೆ ಆಗಿರ್ಬೋದು ಮತ್ತು ಅತಿನಿಯಲ್ಲಿರುವಂತ ಅವರ ಸ್ನೇಹಿತರ ಮನೆ ಆಗಿರ್ಬಹುದು, ಎಲ್ಲವನ್ನೂ ಕೂಡ ಏನು ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಇವರು ಏನು ಸಚಿವ ಸತೀಶ್ ಜಾರಕಿಹೊಳಿ ಏನು ಬಾಮೈದಾಗಿರ್ತಕ್ಕಂಥದ್ದು, ಯಾಕಂದ್ರೆ ಅವರ ಸಹೋದರಿಯರ ಅಂದ್ರೆ ಏನು ಯಜಮಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನಂತಂದ್ರೆ ಇವರು ಮಾಜಿ ಏನು ಸಂಸದ ಏನು ದೇವೇಂದ್ರ ಪೈ ಇದ್ದಾರೆ ಬಳ್ಳಾರಿ ಅವರು, ಅವರ ಮಗನಾಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈ ಎಲ್ಲಾ ಆಯಾಮದಲ್ಲಿ, ಯಾಕಂತಂದ್ರೆ ಇವರು ಈಗಾಗಲೇ ಅಂತಂತಂದ್ರೆ ಹಲವಾರು ವರ್ಷಗಳಿಂದ ಏನು ಅಬಕಾರಿ ಇಲಾಖೆಯಲ್ಲಿ ಸೇವನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಬೇನಾಮಿ ಹೆಸರಲ್ಲಿ ಜಮೀನು, ಬಾರು, ರೆಸ್ಟೋರೆಂಟ್ ಮಾಡಿರುವ ಕಾರಣಕ್ಕಾಗಿ ಏನಂತಂದ್ರೆ ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಮಾಡೋದ್ರ ನಿಟ್ಟಿನಲ್ಲಿ ಸಾಕಷ್ಟು ದಾಖಲೆಗಳನ್ನ ಕಲೆ ಹಾಕಿ ಕಳೆದ 1 ವರ್ಷ
ವರ್ಷದಿಂದ ದಾಖಲೆ ಕಲೆ ಹಾಕಿ ಈಗ ಏಕಾಏಕಿ ಅಂತಂದ್ರೆ ಮನೆ ಮೇಲೆ ದಾಳಿ ಮಾಡಿ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸದ್ಯ ಈಗ ಏನು ವೈ ಮಂಜುನಾಥ್ ಕೂಡ ಬೆಂಗಳೂರಲ್ಲಿ ಇರತಕ್ಕಂಥದ್ದು, ಬೆಂಗಳೂರಿನ ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆ ಮಾಡಿರ್ತಕ್ಕಂಥದ್ದು ಶ್ರುತಿ. ಓಕೆ ರಾಜೇಶ್, ಎಷ್ಟು ವರ್ಷಗಳಿಂದ ಅವರು ಬೆಳಗಾವಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಜೊತೆಗೆ ಏನಾದರೂ ಅನಧಿಕೃತವಾಗಿ ವ್ಯವಹಾರದಲ್ಲಿ ಭಾಗಿಯಾಗಿರೋ ಬಗ್ಗೆ ಶಂಕೆ ಏನಾದರೂ ಇದೆಯಾ? ಯೂಶಲಿ ಮನಿ ಲಾಂಡ್ರಿಂಗು ಅಥವಾ ಬೇರೆ ಬೇರೆ ವ್ಯವಹಾರಗಳ ಆದಾಗಲೂ ಕೂಡ ಇಡಿ ಅಧಿಕಾರಿಗಳ ದಾಳಿ ಆಗೋದನ್ನು ನೋಡ್ತೀವಿ ಬಹುತೇಕ ಸಲ. ಈ ಅಕ್ರಮ ಆಸ್ತಿ ಅಂದಾಗ ಇಲ್ಲಿ ತನಿಖಾ ಸಂಸ್ಥೆಗಳು ಆಕ್ಟಿವ್ ಆಗಿರುತ್ತೆ, ಹಾಗಾಗಿ ಭಯ ಇರುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಆ ರೀತಿ ಏನಾದರೂ ಅನಧಿಕೃತ ವ್ಯವಹಾರಗಳು ಆಗಿದೆಯಾ? ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಶ್ರುತಿ, ಯಾಕಂತಂದ್ರೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ಬೇಕಂದ್ರೆ ಕಳೆದ 1 ವರ್ಷದಿಂದ ಸತತವಾಗಿ ಎಲ್ಲಾ ದಾಖಲೆಗಳನ್ನ ಏನು ಪರಿಶೀಲನೆ ಮಾಡ್ತಾರೆ. ಆಮೇಲೆ ಹದ್ದಿನ ಕಾನೂನು ಕೂಡ ಇಟ್ಟಿರ್ತಾರೆ. ಯಾಕಂತಂದ್ರೆ ಇವರು ಅಬಕಾರಿ ಏನು ಇಲಾಖೆಗೆ ಸೇರ್ಪಡೆ ಆದ್ರಿಂದ ಇಲ್ಲಿವರೆಗೂ ಅಂದ್ರೆ ಹೆಚ್ಚುವರಿ ಆಯುಕ್ತರು ಆಗುವವರೆಗೂ ಅವರ ಪ್ರತಿಯೊಂದು ವ್ಯವಹಾರಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾಕಂತಂದ್ರೆ ಕಳೆದ 1 ವರ್ಷದಿಂದ ಇವರು ಯಾವ ರೀತಿ ಅಂದ್ರೆ ಬೇರೆ ಅಂದ್ರೆ ಹೊರ ದೇಶದಲ್ಲಿ ಏನಾದ್ರು ಮನಿ ಲ್ಯಾಂಡ್ರಿಂಗ್ ಆಗಿದೆ ನಿಟ್ಟಿನಲ್ಲಿ ಈಗ ಕೂಡ ತನಿಖೆ ನಡೆತಕ್ಕಂಥದ್ದು. ಯಾಕಂತಂದ್ರೆ ಇಡಿ ಸಾಮಾನ್ಯವಾಗಿ ದಾಳಿಯನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡು ದಾಳಿ ಮಾಡಿರ್ತಾರೆ. ಹಾಗಾಗಿ ಸದ್ಯ 6 ಕಡೆ ಅಂದ್ರೆ ಅವರು ಸಂಬಂಧಪಟ್ಟಂತ ಏನು ಆಸ್ತಿಗಳು ಇದಾವೆ ಎಲ್ಲಾ ಕಡೆನೂ ಕೂಡ ಇವರು ದಾಳಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇವರು ಅಕ್ರಮ ಆಸ್ತಿ ಗಳಿಕೆ ಮಾಡಿರ್ಬೋದು. ಆಮೇಲೆ ಬಾರ್ಗಳು ಏನು ಅವ್ಯವಹಿತವಾಗಿ ಬಾರ್ಗಳು ರೆಸ್ಟೋರೆಂಟ್ಗಳನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲದರ ಆಸ್ತಿಗಳು ಎಷ್ಟಿದೆ, ಇದ್ರ ಪ್ರಮಾಣ ಏನು, ಮತ್ತೆ ಇದು ಬೇರೆ ಏನಂತಂದ್ರೆ ಹೊರ ದೇಶದಲ್ಲಿ ಏನಾದ್ರೂ ದುಡ್ಡಿನ ವ್ಯವಹಾರ ಆಗಿತ್ತ ನಿಟ್ಟಿನಲ್ಲಿ ಕೂಡ ಈಗ ಇಡಿ ಅಧಿಕಾರಿಗಳು ಕೂಡ ಏನು ತನಿಖೆಯನ್ನ ಮುಂದುವರಿಸತಕ್ಕಂಥದ್ದು ಶ್ರುತಿ. ಓಕೆ ರಾಜೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.